look at the amazing views of the forest and hills. Come join us on this adventure. ಎಲ್ಲಿಗೆ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. ಹಾಯ್ ಎವ್ರಿವನ್, ಇವತ್ತು ನಾವು ಹೋಗ್ತಾ ಇದ್ದೀವಿ ಶಿರ್ಸಿಯನ್ನು ಸಮೀಪವಾದಂತಹ ಶ್ರೀ ಕ್ಷೇತ್ರ ಸಹಸ್ರಲಿಂಗಕ್ಕೆ. ಈ ರೂಟ್ ಬಂದುಬಿಟ್ಟು ಶಿರ್ಸಿ ಟು ಯಲ್ಲಾಪುರ ರೋಡ್. ಇದು ದಟ್ಟ ಅರಣ್ಯಗಳ ನಡುವೆ ಹೋದಂಥ ರಸ್ತೆ ಇದು. सुंदर जंगल है, इतनी सुंदर जगह कहाँ से ढूंढ लिया? एकदम हेवनली एटमॉस्फेयर. ಶಿರ್ಸಿ ಟು ಸಹಸ್ರಲಿಂಗಕ್ಕೆ ಸುಮಾರು ಒಂದು 24 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗ್ಬೋದು. ರೋಡ್ ಅಂತೂ ಹೊಸದಾಗಿದೆ ಅನಿಸುತ್ತೆ, ಭಾರಿ ಚೆನ್ನಾಗಿದೆ. ಹಾಗೆ ಬೈಕಲ್ಲಿ ಹೋಗಬೇಕಾದ್ರೆ ಸಡನ್ನಾಗಿ ಒಂದು ವೆಹಿಕಲ್ ಬಂತು. ಈ ಮಲೆನಾಡಿನಲ್ಲಿ ಕಾಣುವಂಥ ಮನೆ ಅದರ ಪ್ರಕೃತಿ ವೈಭವದೊಂದಿಗೆ ಭಾರಿ ಚೆನ್ನಾಗಿ ಕಾಣುತ್ತೆ, ನೋಡ್ತಾ ಇರ್ಬೋದು ನೀವು. ಆದರೆ ಇದೇ ಟೈಮು ಮಳೆಗಾಲದಲ್ಲಿ ಮಳೆ ಬಂದರೆ ಒಂಥರ ಬಚ್ಚಲು ಮನೆ ಇದ್ದಂಗೆ ಇರುತ್ತೆ. ಏನೇ ಹೇಳಿ ನೀನು, ಮಲೆನಾಡದಲ್ಲಿ ಇರುವಂತಹ ಹಂಚಿನ ಮಳೆ ಭಾರಿ ಚೆನ್ನಾಗಿರುತ್ತೆ. ಹಾಗೆ ಹೋಗ್ತಾ ಇದ್ವಿ. ಹಾಗೆ ರೋಡಲ್ಲಿ ಹೋಗಬೇಕಾದ್ರೆ ನಮಗೆ ಒಬ್ಬರು ಅಪರೂಪದ ವ್ಯಕ್ತಿ ಕಂಡ್ರು. ಅವರೇ ಯಾರು ಗೊತ್ತಾ? 90 ಹೊಡಿ ಪಲ್ಟಿ ಹೊಡಿ ಆಗ್ಬಿಟ್ಟಿದೆ ನೋಡಿ. ಕುಡಿಬೇಕ, ತಿಳ್ಬೇಕ, ಏನೇ ಹಾಕಲ್ಲ ಜೀವನದಾಗ ಏನೇ ಇಲ್ಲ. ನಾವು ಇವಾಗ ಸಹಸ್ರಲಿಂಗಕ್ಕೆ ಹೋಗ್ತಾ ಇದ್ದೀವಿ. ಮೇನ್ ರೋಡಿಂದ ಲೆಫ್ಟ್ ಸೈಡ್ ಹೋಗಬೇಕು. ಇವಾಗ ಸಹಸ್ರಲಿಂಗದ ಮಹತ್ವದ ಬಳಿ ಹೋಗ್ತಾ ಇದ್ದೀವಿ. ಶಾಲ್ಮಲಾ ನದಿ ಕಣಿವೆಯ ಕರಡಿ ಇದೆ, ಚಿರತೆ ಇದೆ, ಕರಿ ಚಿರತೆ ಬೈನಾಕ್ರವರಿಗೆ ಏನು ಮಾಡ್ತೀರಿ ನೀವು? ಇದೇ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಬಂದರೆ ಫುಲ್ಲು ಹಚ್ಚ ಹಸಿರು ಇರುತ್ತೆ ಕಾಡಲ್ಲೆಲ್ಲ. ಇವಾಗ ಒಂದು ಸ್ವಲ್ಪ ಬಿಸಿಲು ಸ್ಟಾರ್ಟ್ ಅಲ್ಲ, ಬೇಸಿಗೆಗಾಲ, ಅದಕ್ಕೆಲ್ಲ ಎಲೆ ಉದುರಿ ಸ್ವಲ್ಪ ಲೈಟಾಗಿ ಏನು ಕಾಣ್ತಾ ಇರಲ್ಲ. ಸ್ವಲ್ಪ ರೋಡ್ ಅಂದರೆ ಒಂದು 2 ಕಿಲೋಮೀಟ್ರ್ ಹದಗೆಟ್ಟಿದೆ. ಇದೆಲ್ಲ ಚೆನ್ನಾಗಿದೆ. ಕಾಳಿಂಗ ಅವತ್ತು ತೋರಿಸಿದ್ನಲ್ಲ, ಕಾಳಿಂಗನ ಅದಾವಂತ ಇಲ್ಲಿ. ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಹಾಂ ಇವಾಗ ಹೋಗ್ತಾ ಇದ್ದೇವೆ ಈ ಹ್ಯಾಂಗಿಂಗ್ ಬ್ರಿಡ್ಜ್. ಎಷ್ಟು ತಂಪೈತಿ. ಈ ಗಿಡ ಬಿದ್ದಾಗ ಭಾರಿ ತಂಪಿರ್ತೈತಿ ಬೈಕಲ್ಲಿ. ಇದು ಮಳೆ ಜಾಸ್ತಿ ತರಿಸ್ತೈತಿ ಇದು. ಹಾಂ, ನಮ್ಮ ಕಡೆ ಹಚ್ತಾರೆ ಯಾವುದೋ ಇದಕ್ಕೆ ಸಂಪ್ರದಾಯ ಐತದ ಅದಿತ್ತಂದ್ರೆ. Sahasralinga hanging bridge near Sirsi city. It's so beautiful here. Yes, look at the amazing views of the forest and hills. Come join us on this adventure. ಶಾಲ್ಮಲಾ ನದಿ. ಮೊಬೈಲ್ ಗಟ್ಟಿ ಇಟ್ಕೊಂಡು ಮೊಬೈಲ್ ಬಿತ್ತಂದ್ರೆ ಮತ್ತೆ ಅದು ನೀನ್ ಹೇಳಬಾರ್ದು. ವರ್ಮ, ರಾಜ ರಾಜ ವರ್ಮ, ನಾವ್ ಹೇಳಬೇಕು. ಎಷ್ಟು ಟೇಸ್ಟ್ ಗೊತ್ತೇನ? ತಮ್ಮ ಗಿಡ ಹಾಕಿದ್ದಾನೆ, ಅಡಿಕೆ ಗಿಡ ಹಾಕಿದ್ದಾರೆ ನೋಡಿ. ನಂದಿ ಇದೆ ನೋಡ ನೀರಲ್ಲಿ. ಹಾಂ, ನಂದಿ ಅಲ್ಲ, ಚೂ ಮಾಡ ಅಂತ ಹೇಳಿ ಅಲ್ಲಿ ಹೋಗೋಣ ಆ ಕಡೆಯಿಂದ. ಹೌದು, ನಾವು ಹೆಂಗಿದ್ರು
ಬಟ್ಟೆ ನಮ್ಮದು ಹೊಲಿದಿರ್ತಾ ಇದೆ. ಎಲ್ಲಿ ಹೊಂಟೆ? ನೀರಿಗೆ ಏನಕ್ಕೆ? ನೀವು ನೋಡಿದಂತೆ ಇದು ಸಹಸ್ರಲಿಂಗದ ತೂಗು ಸೇತುವೆ. ಸಹಸ್ರಲಿಂಗದ ಇತಿಹಾಸ ಮತ್ತು ಸಂಸ್ಕೃತಿಯ ಮುಂದಿನ ಭಾಗ ಶೀಘ್ರದಲ್ಲೇ ಬರಲಿದೆ.